ಮೆಹಂದಿ ಮತ್ತು ಅದರಿಂದ ಬೋಧಕರು ಕೂಡ ನಮ್ಮ ಚಿತ್ರಕಲೆ ಶಿಕ್ಷಕರು ಮತ್ತು ಮೆಹಂದಿ ಶಿಕ್ಷಕಿಯರು ಮತ್ತು ನೃತ್ಯ ಶಿಕ್ಷಕರು ಕ್ರಾಫ್ಟ್ಗೆ ಕಲಿಸುವಂಥ ಚಟುವಟಿಕೆಗಳನ್ನು ನಾವು ತೋರಿಸಬೇಕಾಗುತ್ತದೆ. ಆ ಒಂದು 60ರಿಂದ 80 ಮಕ್ಕಳು ಭಾಗವಹಿಸ್ತಾರೆ. ಯಾಕಂದರೆ ಈಗ ರಿಜಿಸ್ಟ್ರೇಷನ್ ಆಗಿ 36 ಮಕ್ಕಳನ್ನ ಬರಬೇಕು. ಸುಮಾರು ಒಂದು 50 ಮಕ್ಕಳು ಕಾಣಿಸ್ತಾರೆ. ಮಹೇಶ್ ಗುಡ್ಡೆ ಸರ್ ಕರ್ನಾಟಕ ಸರ್ಕಾರ ಶಿಬಿರಕ್ಕೆ ಸ್ವಾಗತ. ಇಂದಿನ ವೇದಿಕೆಯ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಮಾನ್ಯರೇ ಹಾಗೂ ಅದೇ ರೀತಿಯಾಗಿ ನನ್ನ ಆತ್ಮೀಯರು ಹಾಗೂ ನನ್ನ ಸಹಪಾಠಿಗಳು ಆದಂಥ MS ಮನೋಹರ್ ಅವರೇ ಹಾಗೂ ಇನ್ನೋರ್ವ ನೃತ್ಯ ಶಿಕ್ಷಕರು ಹಾಗೂ ಸಂಗೀತ ಶಿಕ್ಷಕರು, ಮೆಹಂದಿ ಕಲೆಯ ಶಿಕ್ಷಕಿಯರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ಮುದ್ದು ಮಕ್ಕಳು. ಸುಮಾರು 10-12 ವರ್ಷಗಳಿಂದ ಬೇಸಿಗೆಯ ಶಿಬಿರವನ್ನು ಈ ಬಾಲಭವನ ಸಮಿತಿಯವರು ಆಚರಣೆ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿ ಅನೇಕ ಮಕ್ಕಳಿಗೆ ಅನೇಕ ಕಲೆಗಳನ್ನು, ಇಲ್ಲಿ ಕರಾಟೆ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಮೆಹಂದಿ ಇರ್ಬೋದು, ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಇರ್ಬೋದು, ಅದು ಯಾವ ರೀತಿ ಮಾಡ್ತಾರೆ, ಮಣ್ಣಿನ ಮಾದರಿಗಳನ್ನು ತಯಾರಿಸುವ ಕಲೆ, ಹೀಗೆ ನಾನಾ ರೀತಿಯ ತಮ್ಮಲ್ಲಿ ಅಡಗಿರುವಂಥ ಪ್ರತಿಭೆಗಳನ್ನು ಹೊರಗೆಳೆಯುವಂಥ ವೇದಿಕೆ ಯಾವುದಾದರೂ ಇದ್ದರೆ ಈ ಬಾಲಭವನ ಸಮಿತಿಯವರು ಮಾಡ್ತಾ ಇದ್ದಾರೆ. ಇದು ಬಹಳ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ. ನೀವು ಇನ್ನೂ ಹೆಚ್ಚಿನ ನಿಮ್ಮ ಗೆಳೆಯರಿಗೆ ಹೇಳಿ ಇದರ ಪ್ರಯೋಜನ ಪಡ್ಕೊಳ್ಳಲು ಹೇಳಬೇಕು. ಮತ್ತು 15 ದಿವಸ ನಿರಂತರವಾಗಿ ಎಲ್ಲ ಕಲೆ ಯಾರಿಗೊತ್ತು, ಯಾರ ಹತ್ರ ಏನೇನು ಪ್ರತಿಭೆಗಳಿವೆ ಅದನ್ನು ತೋರ್ಪಡಿಸಲಿಕ್ಕೆ ಒಂದು ಉತ್ತಮವಾದ ಅವಕಾಶವಿದೆ. ಚೆನ್ನಾಗಿ ಕಲಿತು ಒಳ್ಳೆಯ ರೀತಿಯಿಂದ ಕರಕುಶಲ ಇರ್ಬೋದು, ಡಾನ್ಸ್ ಇರ್ಬೋದು, ನಿಮ್ಮ ಭಾವಿ ಜೀವನದಲ್ಲಿ ಅವೆಲ್ಲ ಅಳವಡಿಸ್ಕೊಂಡು ಉತ್ತಮವಾದಂಥ ಭಾರತೀಯ ನಾಗರಿಕರಾಗಿ ನೀವು ಒಳ್ಳೆಯ ಒಂದು ಪ್ರಜೆಯಾಗಿ ನಮ್ಮ ದೇಶದ ಸಂಸ್ಕೃತಿಯನ್ನು ಬೆಳೆಸಲು ನೀವೆಲ್ಲರೂ ಭಾಗಿಯಾಗ್ತೀರ ಅಂತ ಹೇಳ್ತಾ ನನ್ನ ವೇದಿಕೆ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಮಿತಿಯ ಅಧ್ಯಕ್ಷರಿಗೂ ಹಾಗೂ ವೇದಿಕೆಯ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ಎಲ್ಲ ಪುಟ್ಟ ಮಕ್ಕಳಿಗೆ ವಂದಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ MS ಮನೋಹರ್ ಸರ್ ಮಾತಾಡ್ತಾರೆ. ನಡೀತಿರುವಂಥ ಈ ಒಂದು ಬಾಲಭವನದ ನಿರಂತರ ಕಾರ್ಯಕ್ರಮದ ಚಟುವಟಿಕೆ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಸಹೋದರರು, ನನ್ನ ಮಾರ್ಗದರ್ಶಕರು, ಈ ಒಂದು ಇಲಾಖೆಗೆ ಮುಖ್ಯಸ್ಥರಾದಂಥ ಸುಭಾಷ್ ರತ್ನ ಸರ್ ಅವರೇ ಹಾಗೂ ನನ್ನ ಆತ್ಮೀಯ ಮಿತ್ರರು, ಈಗಾಗಲೇ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿ ತಮಗೆ ಉತ್ತಮ ರೀತಿಯಿಂದ ಮಾರ್ಗದರ್ಶನ ನೀಡಿದಂಥ ಮಹೇಶ್ ಧೂಪೆ ಸರ್ ಅವರೇ, ಇನ್ನೋರ್ವ ಮಿತ್ರರಾದಂಥ ಕರುಣಾಕರ್ ಸಾಗರ್ ಅವರೇ, ನಮ್ಮ ನಿರಂತರವಾಗಿ ಸಂಗೀತದ ಹಾಡನ್ನು ಹೇಳುವಂಥವ್ರು, ಹಾಗೆ ವೇದಿಕೆ ಮೇಲೆ ಚಿತ್ರಕಲಾ ಸಂಗೀತ ಶಿಕ್ಷಕರಿದ್ದಾರೆ, ಸಂಗೀತ ಶಿಕ್ಷಕರಿದ್ದಾರೆ, ನೃತ್ಯ ಶಿಕ್ಷಕರಿದ್ದಾರೆ, ನಿಮಗೆ ಮೆಹಂದಿ ಹೇಳುವಂಥ ಶಿಕ್ಷಕರಿದ್ದಾರೆ, ಇನ್ನೋರ್ವ ನಮ್ಮ ಕನ್ನಡ ಪರ ಸಂಘಟನೆಯ ಮುಖ್ಯಸ್ಥರು ಕೂಡ ವೇದಿಕೆ ಮೇಲೆ ಇದ್ದಾರೆ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಈ ಒಂದು 15 ದಿವಸದ ಏನು ಶಿಬಿರ ಇದೆ, ಇದು ಬಹಳ ಕಲರ್ಫುಲ್ ಶಿಬಿರ. ಬರೀ ಶಿಬಿರ ಅಲ್ಲ, ಇದು ಬಣ್ಣ ಬಣ್ಣದ ಶಿಬಿರ. ನಾವೆಲ್ಲ ಊರಲ್ಲಿ ಓಡಾಡ್ತಾ ಇದ್ದಾಗ ಪಾತ್ರಗಿತ್ತಿಗಳು ಹಾರಾಡ್ತಾ ಇದ್ವು. ನೀವು ನೋಡಿದ್ರಿ ಎಂದಾದ್ರೂ ಪಾತ್ರಗಿತ್ತಿಗಳು? ನೋಡಿರಿ? ಏನಂತಾರ ಅವಾಗ? ನೀವು ಇಂಗ್ಲೀಷ್ದಾಗ ಬಟರ್ಫ್ಲೈ ಅಂತೀರಲ್ಲ, ಎಷ್ಟು ಕಲರ್ ಇರ್ತಾವೆ ನೋಡಿ. ಅದಕ್ಕೆ ನೋಡಿದ್ರಿ? ಪ್ರತಿಯೊಂದು ಪುಕ್ಕಕ್ಕೆ ಬೇರೆ ಬೇರೆ ಬಣ್ಣಗಳೇ ಇರ್ತಾವೆ. ಹಂಗೆ ನೀವು 15 ದಿನ ಎಲ್ಲ ಬಣ್ಣದ ರೀತಿಯಲ್ಲಿ ಇಲ್ಲಿ ನೀವು ತರಬೇತಿಯನ್ನು ತೊಗೊಂಡು ಹೋಗ್ತೀರಿ. ನಾವು ಭಾಳ ದಿನದಿಂದ ಇಲ್ಲಿ ಬರ್ತೀವಿ. ನಾವೇ ಎಷ್ಟೋ ಸರಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೂಡ ಕೆಲಸ ಮಾಡಿದ್ದೀವಿ. ಈಗ ನಮ್ಗಿಂತನೂ ವಿಶೇಷವಾಗಿ ಹೊಸವರು ಬಂದಿದ್ದಾರೆ, ಅವರಿಗೂ ಒಂದು ಅವಕಾಶ ಇದೆ. ಹಾಗಾಗಿ ಮುದ್ದು ಮಕ್ಕಳೇ, ನಮಗಿಂತ ಅವಕಾಶ ಸಿಗಲಿಲ್ಲ ನಮ್ಮ ಜೀವನದಲ್ಲಿ. ನಾವೆಲ್ಲೆಲ್ಲೋ ಬೇಸಿಗೆದಾಗ ಏನೇನೋ ಕೆಲಸ ಮಾಡಿ, ಹೊಲದಾಗ ಕೆಲಸ ಮಾಡಿ, ಏನೆಲ್ಲ ಮಣ್ಣು ಕಲ್ಲು ಇವೆಲ್ಲ ಎತ್ತಿ ಬೆಳೆದವ್ರು ನಾವು. ನಿಮ್ಗೆ ಆರಾಮಾಗಿ ಎಲ್ಲ ಅನುಕೂಲ ಇದೆ, ಪಕ್ಕದಲ್ಲೇ ಮನೆ ಇದೆ,
ಅವಪ್ಪ ಕರ್ಕೊಂಡು ಹೋಗ್ಲಿಕ್ಕೆ ನಿಮಗೆ ತಕ್ಷಣವೇ ಟೈಮ್ ಆದ ತಕ್ಷಣ ಬಂದು ಕರ್ಕೊಂಡು ಹೋಗ್ತಾರೆ. ಎಲ್ಲ ಅವಕಾಶ ಇದೆ. ಇಂಥ ಅವಕಾಶವನ್ನು ನೀವು ಉತ್ತಮವಾದ ರೀತಿಯಲ್ಲಿ 15 ದಿವಸಗಳ ಕಾಲ ಬಳಸ್ಕೊಳ್ಳಿ ಮತ್ತು ನಿಮ್ಮಲ್ಲಿರುವ ಪ್ರತಿಭೆನ ಹೊರಹಾಕಿ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾಗುವಂಥ ರೀತಿಯಲ್ಲಿ ನೀವೆಲ್ಲರೂ ಸಿದ್ಧರಾಗಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೆ ವಂದಿಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು ಹಾಗೂ ಜಿಲ್ಲಾ ಬಾಲಭವನ ಸಮಿತಿ ಬೆಂಗಳೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಯುಕ್ತ ಆಶ್ರಯದಲ್ಲಿ ನಡೆತಿರ್ತಕ್ಕಂಥ ಜಿಲ್ಲಾ ಮಟ್ಟದ ಮಕ್ಕಳ ಒಂದು ಶಿಬಿರಕ್ಕೆ ನಮಗೆ ಅನಿರೀಕ್ಷಿತವಾಗಿ ವೇದಿಕೆ ಕರೆದಿ ವೇದಿಕೆ ಮೇಲೆ ಕುಳಿತು ಅವಕಾಶ ಮಾಡಿ ಎರಡು ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಬಾಲಭವನ ಸಮಿತಿ ಎಲ್ಲ ಆಯೋಜಕರು ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾಕೆಂದರೆ ನಮ್ಮ ಮನೋರ್ಸಿ ಹೇಳಿದಾಗ ನಮ್ಮ ಕಾಲದಲ್ಲಾಗಲಿ ಅದಕ್ಕಿಂತ ಪೂರ್ವದಲ್ಲಾಗಲಿ ಇಂಥ ಶಿಬಿರಗಳಿದ್ದಿಲ್ಲ. ಇಂಥ ಶಿಬಿರಗಳಿದ್ದು ನಾವು ಸರಳಂಗೆ ಕರೆಕ್ಟಾಗಿ ಕಲಿತು ಇವತ್ತು ಅವ್ರದ್ದು ಶಿಷ್ಯರಾಗ್ತಿದ್ದೇವೆ ಅನ್ನಿಸ್ತದೆ. ಆದರೂ ಕೂಡ ನಿಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿರ ಮಕ್ಕಳೇ. ಬೇಸಿಗೆ ರಜೆಯಲ್ಲಿ ನೀವೆಲ್ಲ ಅಲ್ಲಲ್ಲಿ ತಿರುಗಾಡ್ತಾ ಇರ್ತೀರಿ. ಅದರ ಈ ಒಂದು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಬಾಲಭವನ ಸಮಿತಿಯವರು ನಿಮಗೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆ ಏನೇನಿದೆ ಅದನ್ನು ಹೊರತೆರಬೇಕಾದ್ರೆ ಇಂಥ ಒಂದು ವೇದಿಕೆ ನಿಮಗೆ ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು. ಅದರ ಸಲುವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಏನೇನು ಪ್ರತಿಭೆ ಇದೆ, ಕರಾಟೆ ಇರ್ಬೋದು, ಆಮೇಲೆ ನೃತ್ಯ ಇರ್ಬೋದು, ಆಮೇಲೆ ಮೆಹಂದಿ ಹಾಕ್ತಕ್ಕಂಥ ಒಳ್ಳೊಳ್ಳೆ ಡಿಸೈನ್ ಕೊಡ್ತಕ್ಕಂಥ ಸಹೋದರರಿದ್ದಾರೆ. ಹಾಗೆ ತಾವೆಲ್ಲರೂ ಕೂಡ ಇದು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುತ್ತಿರತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಮನೋಹರ್ ಸರ್ ಹೇಳಿದಂಗ ಒಂದು ಹಾಡಾಡ್ತಾ ಇದ್ದು ಸರ್ ಕೂಡ ಒಂದು ಹಾಡಾಡ್ತಾ ಇದ್ದೀನಿ. ಆಷಾಢ ಮಾಸ ಬಂದಿತವ್ವ ಕಾಸಣ್ಣ ಬರಲಿಲ್ಲ. ಆಷಾಢ ಮಾಸ ಬಂದಿತವ್ವ ಕಾಸಣ್ಣ ಬರಲಿಲ್ಲ. ಕಾಸಣ್ಣ ಬರಲಿಲ್ಲ. ಎಷ್ಟಂತ ನೋಡಲಿ ಅಣ್ಣನ ದಾರಿ, ಅದೆಷ್ಟಂತ ನೋಡಲಿ ಅಣ್ಣನ ದಾರಿ. ಸುವಾಲಾಲಿ ಸುವಾಲಿ ಆಷಾಢ ಮಾಸ ಬಂದಿತವ್ವ ಕಾಸಣ್ಣ ಬರಲಿಲ್ಲ. ಕಾಸಣ್ಣ ಬರಲಿಲ್ಲ. ರೊಟ್ಟಿ ಬುತ್ತಿ ಮಾಡಿಕೊಂಡು ಬುತ್ತಗ ಇಟ್ಟುಕೊಂಡು, ರೊಟ್ಟಿ ಬುತ್ತಿ ಮಾಡಿಕೊಂಡು ಬುತ್ತಿ ಒಳಗ ಇಟ್ಟುಕೊಂಡು, ಎಷ್ಟಂತ ನೋಡಲಿ ಅಣ್ಣನ ದಾರಿ, ಅದೆಷ್ಟಂತ ನೋಡಲಿ ಅಣ್ಣನ ದಾರಿ. ಸುವಾಲಿ ಸುವಾಲಿ ಆಷಾಢ ಮಾಸ ಬಂದಿತವ್ವ ಕಾಸಣ್ಣ ಬರಲಿಲ್ಲ. ಕಾಸಣ್ಣ ಬರಲಿಲ್ಲ. ಹೊತ್ತು ಮುಳುಗೋ ವ್ಯಾಯಾದಾಗ ದೀಪ ಹಚ್ಚೋ ವ್ಯಾಯಾದಾಗ, ಹೊತ್ತು ಮುಳುಗೋ ವ್ಯಾಯಾದಾಗ ದೀಪ ಹಚ್ಚೋ ವ್ಯಾಯಾದಾಗ, ಎಷ್ಟಂತ ನೋಡಲಿ ಅಣ್ಣನ ದಾರಿ, ಅದೆಷ್ಟಂತ ನೋಡಲಿ ಅಣ್ಣನ ದಾರಿ. ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಆಷಾಢ ಮಾಸ ಬಂದಿತವ್ವ ಕಾಸಣ್ಣ ಬರಲಿಲ್ಲ. ಕಾಸಣ್ಣ ಬರಲಿಲ್ಲ. ಕಾಸಣ್ಣ ಬರಲಿಲ್ಲ. ಸರ್ ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಬಾಲಭವನ ಸಮಿತಿ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂಥ ಬೇಸಿಗೆ ಶಿಬಿರ ಕಾರ್ಯಕ್ರಮದ
ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಉದ್ಘಾಟಕರಾಗಿ ಆಗಮಿಸಿದಂಥ ಮಹೇಶ್ ಗುಪ್ತ ಸರ್ ಅವರೇ ಹಾಗೂ ನಮ್ಮ ಮಾರ್ಗದರ್ಶಕರು, ನಮ್ಮ ಎಲ್ಲ ಸಲಹೆ ಸೂಚನೆಗಳಿಂದ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸುವಂಥ ನಮ್ಮ ಸೋದರಂಥ MS ಮನೋಜ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿದ್ದಂಥ ಅನೇಕ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ ಶಿಕ್ಷಕರೇ ಹಾಗೂ ಬಾಲಭವನ ಸಂಸ್ಥೆಯ ಸಂಯೋಜಕರು ಹಾಗೂ ಮಾಧ್ಯಮದವರು ಹಾಗೂ ಮುದ್ದು ಮಕ್ಕಳೇ, ಈಗಾಗಲೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನೆನ್ನುವುದ್ರ ಬಗ್ಗೆ ಅತಿಥಿ ಗಣ್ಯರು ಹೇಳಿದ್ದಾರೆ. ನಾನು ಹೇಳ್ಬೇಕಾಗಿದ್ದು ಇಷ್ಟೇ, ಇವತ್ತಿನ ಶಿಕ್ಷಣ ಯಾವ ರೀತಿಯಾಗಿ ಏನಂದರೆ ಮುಖ್ಯ ಉದ್ದೇಶ ಏನಂದರೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ. ಇವತ್ತೆಲ್ಲ ನಾವು ಶಾಲೆಯಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಔಪಚಾರಿಕ ಶಿಕ್ಷಣ ಇರ್ತಿದ್ದೀವಿ, ಅಂದರೆ ವಿದ್ಯೆ ಕಡೆ ಹೆಚ್ಚಿನ ಗಮನ ಕೊಡ್ತಿದ್ದೇವೆ, ಜ್ಞಾನಾರ್ಜನೆ ಕಡೆ ಹೆಚ್ಚು ಗಮನ ಕೊಡ್ತಿದ್ದೇವೆ. ಇಂಥ ಬೇಸಿಗೆ ಶಿಬಿರ ಮುಖ್ಯ ಯಾಕೆ ಬೇಕು ಅಂತಂತಂದರೆ, ಒಂದು ಮಗು ಅದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ಇಂಥ ಒಂದು ಶಿಬಿರಗಳ ಅವಶ್ಯಕತೆ ಇದೆ, ಬೇಸಿಗೆ ಶಿಬಿರ ಅವಶ್ಯಕತೆ ಇದೆ. ಯಾಕಂತಂದರೆ ಅನೇಕ ಮಕ್ಕಳಲ್ಲಿ ಅನೇಕ ಪ್ರತಿಭೆಯನ್ನು ಇರುತ್ತದೆ, ಆದರೆ ಅವಕ್ಕೆ ಅವಕಾಶಗಳು ಇರುವುದಿಲ್ಲ. ಇಂಥ ಬೇಸಿಗೆ ಶಿಬಿರಗಳು ಇರುವಂತಂದರೆ ಆ ಮಕ್ಕಳಿರುವ ಅಡಗಿರುವಂಥ ಪ್ರತಿಭೆಯನ್ನು ಹೊರತರಲಿಕ್ಕೆ ಈ ಬೇಸಿಗೆ ಶಿಬಿರ ಬಹಳ ಮುಖ್ಯವಾದ ಪಾತ್ರ ವಹಿಸ್ತದೆ. ಇವತ್ತು ನಾವು ನೋಡಿದಾಗ ಭಾಳ ನಾನು ಖುಷಿ ಆಯಿತು ಸರ್ ಹಾಡಿದ್ದು ನೋಡಿ. ಇಂಥವ್ರು ಸಂಪನ್ಮೂಲ ವ್ಯಕ್ತಿಗಳಿದ್ರೆ ಮಕ್ಕಳಿಗೆ ಏನಾದರೂ ಅವರು ಒಳ್ಳೆಯ ಒಂದು ತರಬೇತಿ ಕೊಡಲಿಕ್ಕೆ ಕೌಶಲ್ಯ ಅವರು ಹಿಂದೆ ಕೌಶಲ್ಯ ಬೆಳೆಸಲಿಕ್ಕೆ ಸಹಾಯಕ ನಂಬಿರ್ತೀನಿ. ಯಾಕಂತಂದರೆ ಕೇವಲ ಅವ್ರ ಹಾಡು ಸಾಮಾನ್ಯ ಇಲ್ಲ, ನಾನು ಭಾಳ ಖುಷಿ ಆಯ್ತು ಅವ್ರು ಹಾಡಿದ್ದು. ಹಾಗೆ ಇನ್ನು ಅನೇಕ ಟೀಚರ್ ಇದ್ದಾರೆ, ಅವರು ಸಹ ಅವರಲ್ಲಿ ಅನೇಕ ಪ್ರತಿಭೆ ಇದೆ. ಆ ಪ್ರತಿಭೆಗಳೆಲ್ಲ ಮಕ್ಕಳು ಸರಿಯಾದ ರೀತಿ ರೂಪಿಸ್ಕೋಬೇಕು. ಯಾಕಂತಂದರೆ ಇಂಥ ಅವಕಾಶಗಳು ಸಿಗಲ್ಲ. ಈಗ ಅಣ್ಣವ್ರು ಹೇಳ್ದಂಗೆ ಇಂಥ ಎಷ್ಟು ಮೊದಲು ಇದ್ದಿಲ್ಲ. ಇವಾಗ ಸರ್ಕಾರ ಏನು ಮಾಡಿದೆ ಅಂದರೆ ಭಾಳ ಎಲ್ಲ ರೀತಿಯಲ್ಲಿ ಎಲ್ಲ ವಯೋಮಾನ ಮಕ್ಕಳಿಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ತಿದೆ. ಅಂಥದ್ರಲ್ಲಿ ಒಂದು ಬೇಸಿಗೆ ಶಿಬಿರ. ಈ ಬೇಸಿಗೆ ಶಿಬಿರದಲ್ಲಿ ಒಂದಲ್ಲ, ನೀವು ನಾನಾ ರೀತಿಯಲ್ಲಿ ನೀವು ಕಲಿತಿದ್ದೀರಿ. ಕರಾಟೆ, ಯಾಕಂದರೆ ಇವತ್ತು ಭಾಳ ಅವಶ್ಯಕತೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಭಾಳ ಅವಶ್ಯಕತೆ ಇದೆ. ಯಾಕಂತಂದರೆ ನಮ್ಮನ್ನು ರಕ್ಷಣೆ ಮಕ್ಕಳು ಭಾಳ ಮುಖ್ಯ ಇದೆ. ಇನ್ನೊಂದು ಕರಾಟೆ ಇದೆ, ಚಿತ್ರಕಲೆ ಇದೆ, ಇಂಥ ಎಲ್ಲ ನಾನಾ ರೀತಿಯ ಒಂದು ಇಲ್ಲಿ ಕೌಶಲ್ಯಗಳು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಇಂಥ ಒಂದು ಕಾರ್ಯಕ್ರಮದಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಎರಡು ಮಾತು ಮಾಡ್ತೀನಿ. ಧನ್ಯವಾದ. ಧನ್ಯವಾದಗಳು ಸರ್. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮುಖ್ಯ ಅತಿಥಿಗಳಿಗೂ ಹಾಗೂ ಮುದ್ದು ಮಕ್ಕಳಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಈ ಕಾರ್ಯಕ್ರಮದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ, ಅಭಿನಂದನೆ ಸಲ್ಲಿಸುತ್ತೇನೆ. ಈಗ ಈ ಕಾರ್ಯಕ್ರಮ ಮುಕ್ತಾಯಗೊಂಡಿರುತ್ತದೆ. ಮುಂದಿನ ಕಾರ್ಯಕ್ರಮ ಮಕ್ಕಳ ಚಟುವಟಿಕೆ ಪ್ರಾರಂಭವಾಗ್ತದೆ ಅಂತ ಹೇಳ್ತಾ
Thank you.